ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಶ್ರುತಿ ನಿರಂಜನ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 10 ಡೇಸ್ ಮೇಲೆ ಆಗೋಗಿದೆ ಅಂತ ಅನ್ಕೋತೀನಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಹಾಗಾಗಿ ಯಾವುದೇ ವೀಡಿಯೋಸು ನಾನು ಎಲ್ಲೂ ಹೋಗೇ ಇಲ್ಲ ಆಚೆಗಡೆ. ಸೊ ನಾನು ಇವಾಗ ಬ್ಯಾಂಗ್ಳೂರಲ್ಲಿದ್ದೀನಿ. ಅಮ್ಮ ಮನೆಗೆ ಬಂದಿದ್ದೆ. ನಾನು ಆಲ್ರೆಡಿ 2 ವೀಕ್ಸ್ ಆಯಿತು ನಾನು ಬಂದು. ಸೊ ರೆಸ್ಟಿಗೆ ಅಂತ ಇಲ್ಲಿಗೆ ಬಂದೆ. ಸ್ವಲ್ಪ ಏನೋ ಹೆಲ್ತ್ ಇಶ್ಯೂಸ್ ಆಗಿತ್ತು, ಹಾಗಾಗಿ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ವೀಡಿಯೋಸ್ ಮಾಡೋದಕ್ಕಾಗ್ತಾ ಇರಲಿಲ್ಲ ನನಗೆ. ಹಾಗಾಗಿ ಸಾರಿ ಫಾರ್ ದ ಲೇಟ್. ಆ್ಯಂಡ್ ಇವತ್ತು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ, ಸ್ವಲ್ಪ ಹುಷಾರಾಗಿದ್ದೀನಿ. ಸ್ವಲ್ಪ ಏನೇನೋ ಪಾಪುಗೆ ತೊಗೋಬೇಕು, ಡ್ರೈ ಫ್ರೂಟ್ಸ್ ತೊಗೋಬೇಕು. ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ಸೊ ನಾನು ಚಿಕ್ಕಪೇಟೆಲ್ಲೇ ಡ್ರೈ ಫ್ರೂಟ್ಸ್ ತೊಗೊಳೋದು ಹೋಲ್ಸೇಲ್ ಶಾಪಲ್ಲಿ ರೆಗ್ಯುಲರ್ ಆಗಿ. ಸೊ ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ ಪಾಪುಗೆ, ಹಾಗಾಗಿ ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಏನು ಶಾಪ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಹುಡುಗಿರು ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ ಏನು ಶಾಪಿಂಗ್ ಮಾಡ್ತೀವಿ ಅಂತಲೇ ಐಡಿಯಾನೇ ಇರಲ್ಲ. ಸೊ ನಾವು ತೊಗೊಳ್ತೀವಿ ಅಂತಲೂ ಗೊತ್ತಿರಲ್ಲ, ಬಟ್ ಅದು ನೋಡಿದ ತಕ್ಷಣ ಇಷ್ಟ ಆಗುತ್ತೆ, ಏನೋ ಒಂದು ಶಾಪಿಂಗ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಮೇಯ್ನ್ ಹೋಗ್ತಾ ಇರೋದೆ ನಾನು ಸ್ವಲ್ಪ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಏನೇನು ಶಾಪ್ ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲ ಪ್ರತಿಯೊಂದು ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ತುಂಬ ದಿನ ಆಯ್ತಲ್ಲ, ಸೊ ವ್ಲಾಗ್ ಮಾಡಿ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತಲೇ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಮೇ ಬಿ ನಾಳೆ ಹೋಗ್ತೀನಾ ಮತ್ತು ವಾಪಸ್ ಊರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ತಂದು ಇಟ್ಕೊಂಡ್ಬಿಡೋಣ ಸ್ವಲ್ಪ ಅಂತ ಅಂದ್ಬಿಟ್ಟು. ನನ್ನ ತಂಗಿ ಇದ್ದಾಳೆ ರಜಕ್ಕೆ, ಸೊ ಅವಳು ನಾಳೆ ಹೊಟ್ಟೋಗ್ತಾಳೆ, ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅವಳಿಗೂ. ಸೊ ಹಾಗಾಗಿ ಇಬ್ಬರು ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಾಪನ ಕರ್ಕೊಂಡು ಹೋಗ್ತಾ ಇಲ್ಲ, ಮಮ್ಮಿ ಹತ್ರನೇ ಬಿಟ್ಟು ಹೋಗ್ತಾ ಇದ್ದೀವಿ. ಅವ್ನು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾನೆ. ನಾವು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀವಲ್ಲ, ಸೊ ಅವನಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲ ಹೊರಗಡೆ ಹೋಗ್ತಾರೆ ಅಂತ ಅವನಿಗೆ. ಸೊ ಹಾಗಾಗಿ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾನೆ. ಅವನ್ನ ಸ್ವಲ್ಪ ಮರೆ ಮಾಡಿಬಿಟ್ಟು ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಮೆಟ್ರೋದಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಬಸ್ಸಲ್ಲಂತೂ ಈ ಬಿಸಿಲಲ್ಲಂತೂ ಆಗತ್ತೇ ಇಲ್ಲ ಟ್ರಾವೆಲ್ ಮಾಡೋದಕ್ಕೆ, ಯಾಕೆಂದರೆ ಇವಾಗ ಬಸ್ ಸ್ಟ್ಯಾಂಡ್ ಕೂಡ ದೂರ ಆಗಿದೆ ಅಲ್ಲ. ಸೊ ಅಲ್ಲಿಂದ ನಾವು ಮತ್ತೆ ಸಿಟಿ ಒಳಗಡೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಯಾವಾಗಲೂ ರೆಗ್ಯುಲರಾಗಿ ಹೋಗೋದೆ ಮೆಟ್ರೋದಲ್ಲಿ. ಸೊ ಇಲ್ಲಿಂದ RR ನಗರ್ಗೆ ಮೆಟ್ರೋದಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಗಾಡಿ ಹಾಕ್ಬಿಟ್ಟು ಪಾರ್ಕ್ ಮಾಡಿ ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾನು ನನ್ನ ತಂಗಿ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಏನೇನು ಮಾಡ್ತೀವಿ ಶಾಪಿಂಗ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ನನ್ನ ತಂಗಿ ಬೈಕಲ್ಲಿ ಹೊರಟ್ವಿ. RR ನಗರ್ ಮೆಟ್ರೋ ಸ್ಟೇಷನಲ್ಲಿ ಬೈಕ್ ಹಾಕೋಣ ಅಂದ್ಬಿಟ್ಟು ಬೈಕಲ್ಲೇ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಲೇಟ್ ಆಗಿಬಿಡುತ್ತೆ, ಹೊರಟಿರೋದೇ ಮಧ್ಯಾಹ್ನ ಅಲ್ವಾ, ಸೊ ರಿಸ್ಕ್ ಆಗುತ್ತೆ. ಇವಾಗ ಡಿಪೋ ಹತ್ರ ಬೇರೆ ಸ್ವಲ್ಪ ರೂಟ್ ಚೇಂಜ್ ಆಗಿಬಿಟ್ಟಿದೆ, ರೋಡ್ ರಿಪೇರಿ ಮಾಡ್ತಿರೋದ್ರಿಂದ ಬಸ್ಗಳೆಲ್ಲ ಬಳಸ್ಕೊಂಡು ಓಡಾಡ್ತಿದೆ. ಸೊ ಹಾಗಾಗಿ ಬೇಡ ರಿಸ್ಕಿ ಅಂತ ಕೇಳ್ಬಿಟ್ಟು ಗಾಡಿಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಮೆಟ್ರೋ ಸ್ಟೇಷನಲ್ಲಿ ಗಾಡಿ ಹಾಕ್ಬಿಟ್ಟು ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಒಳಗಡೆ ಪಾರ್ಕ್ ಮಾಡಿದೆ, ಬಿಸಿಲಿರುತ್ತಲ್ಲ ಹೊರಗಡೆ ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಸೊ ಟಿಕೆಟ್ ತೊಗೊಂಡು ಹೊರಡ್ಬೇಕು. ಇವಾಗ ಆಲ್ರೆಡಿ 1:30 ಏನೋ ಆಗಿತ್ತು ನಾವು ಹೊರಟಾಗ. ಮೆಟ್ರೋದಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ ನನಗೂ ರೀಸನ್ನು. ಬಟ್ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡಬಾರ್ದು ಅಂತ ರೂಲ್ಸ್ ಇದೆ, ಬಟ್ ಸುಮಾರು ಜನ ಮಾಡ್ಕೊಳ್ತಾರೆ. ಯಾಕೆಂದರೆ ಕೆಲವರಲ್ಲಿ ನಿಂತ್ಕೊಂಡು ಟ್ರೈನ್ ಬರೋ ಟೈಮಲ್ಲಿ ಮೊಬೈಲ್ ಹಿಡ್ಕೊಂಡು ನಿಂತ್ಕೊಳ್ಳೋದು, ಇಲ್ಲ ಒಳಗಡೆ ನಿಂತ್ಕೊಳ್ಳೋದು ಮಾಡ್ತಾ ಇರ್ತಾರೆ. ಎಷ್ಟೊಂದು ವೀಡಿಯೋಸಲ್ಲಿ ನೋಡಿರ್ತೀವಿ. ಸೊ ಒಳಗಡೆ ಡೋರ್ ಹತ್ರ ನಿಂತ್ಕೊಂಡು ಮೊಬೈಲ್ ಹಿಡ್ಕೊಂಡಿರ್ತಾರೆ, ಅದನ್ನು ಮೊಬೈಲ್ ತೆಗೆದುಬಿಡ್ತಾರೆ, ಎತ್ಕೊಂಡ್ಬಿಡ್ತಾರೆ. ಸೊ ಇಲ್ಲೂ ಅಷ್ಟೇ. ಸೊ ಪ್ರಾಬ್ಲಮ್ ಆಗುತ್ತೆ ಅಂತ ಏನೋ ಈಗ ಸ್ವಲ್ಪ ದಿನದಿಂದ ಮೆಟ್ರೋದಲ್ಲಿ ಸ್ಟೇಷನಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅಲೋ ಇಲ್ಲ, ಬಟ್ ಕೆಲವ್ರು ಮಾಡ್ಕೋತಾರೆ. ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಯಾರೂ ಇಲ್ಲ, ಖಾಲಿ ಇದೆ. ಸೊ ಹಾಗಾಗಿ ಒಂದು ಸೈಡ್ ಕುತ್ಕೊಂಡು ನಮ್ಮದಷ್ಟೇ ನಾವು ವೀಡಿಯೋ ಮಾಡ್ಕೊತಾ ಇದ್ದೀವಿ, ಬೇರೆ ಯಾರಿಗೂ ನಾವೇನು ತೋರಿಸ್ತಾ ಇಲ್ಲ. ಸೊ ಹಾಗಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ವಿ. ಸೊ ಈಗ ಮೆಟ್ರೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೂ 5 ಮಿನಿಟ್ಸ್ ಇದೆ. ಸೊ ಹೋಗಬೇಕು ಚಿಕ್ಕಪೇಟೆಗೆ. ಸೊ ಚಿಕ್ಕಪೇಟೆಗೆ ತೊಗೊಳ್ಳಿಲ್ಲ, ನಾನು ಸೆಂಟ್ರಲ್ ಕಾಲೇಜ್ ಹತ್ರ ತೊಗೊಂಡಿದ್ದೀನಿ. ಯಾಕೆಂದರೆ ಮೇಲಿಂದ ಅಪ್ಪಿಂದ ಡೌನ್ ಬರೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಮತ್ತೆ ನಾವು ಚಿಕ್ಕಪೇಟೆಗೆ ಹೋದರೆ ಮತ್ತೆ ನಾವು ನಡ್ಕೊಂಡು ಮೇಲುಗಡೆ ಹೋಗಬೇಕಾಗುತ್ತೆ. ಅದ್ರ ಬದಲು ಒಂದೇ ಸೈಡಿಂದ ಬರೋಣ. ಚಿಕ್ಕಪೇಟೆಗಾದರೆ ಮತ್ತೆ ಮೆಜೆಸ್ಟಿಕ್ ಇಳ್ಕೋಬೇಕು, ಮತ್ತು ಅಲ್ಲಿಂದ ಇನ್ನೊಂದು ಟ್ರೈನ್ನ ಕ್ಯಾಚ್ ಮಾಡಬೇಕು. ಸೊ ಬೇಡ, ಡೈರೆಕ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಸೆಂಟ್ರಲ್ ಕಾಲೇಜ್ಗೆ ಟಿಕೆಟ್ನ ತೊಗೊಂಡಿದ್ದೀನಿ. ಸೊ ಮೊದಲು 30 ರೂಪೀಸ್ ಇತ್ತು ಚಿಕ್ಕಪೇಟೆಗಾಗಲಿ ಸೆಂಟ್ರಲ್ ಕಾಲೇಜ್ಗಾಗಲಿ, ಬಟ್ ಇವಾಗ 50 ರೂಪೀಸ್ ಆಗಿದೆ. ಅಂದರೆ 20 ರೂಪೀಸ್ ಹೈಕ್ ಮಾಡಿದ್ದಾರೆ, ಸ್ವಲ್ಪ ಜಾಸ್ತಿನೇ ಆಯಿತು. ಸೊ ಹಾಗಾಗಿ ಸ್ವಲ್ಪ ಮೆಟ್ರೋದಲ್ಲೂ ಕಮ್ಮಿ ಆಗಿದ್ದಾರೆ ಜನ ಓಡಾಡೋದೆಲ್ಲ. ಸೊ ಇದಕ್ಕೂ ಏನಾದ್ರು ಪರಿಹಾರ ಸಿಗುತ್ತಾ ಗೊತ್ತಿಲ್ಲ. ಸೊ ಲೇಡೀಸ್ಗೆ ಏನಾದರೂ ಇದರಲ್ಲೂ ಫ್ರೀ ಮಾಡಿಬಿಟ್ರೆ ಅಷ್ಟೇ, ಮೆಟ್ರೋದಲ್ಲಿ ಕಾಲಿಕ್ಕೂ ಜಾಗ ಇರಲ್ಲ, ಲೇಡೀಸ್ಗೆ ಫ್ರೀ ಮಾಡಿಬಿಟ್ರೆ. ಬಟ್ ಆದರೂ ಜಾಸ್ತಿ ಆಯಿತು, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೊಡ್ತಾ ಬೀಳುತ್ತೆ. ಏಕ್ದಮ್ 20 ರೂಪೀಸ್ ಜಾಸ್ತಿ ಮಾಡಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಸೊ ಈಗ ಹೊರಡಬೇಕು, ಇನ್ನೇನು ಟ್ರೈನ್ ಬರುತ್ತೆ, ಹೊರಡ್ತೀವಿ. ಸೊ ಚಿಕ್ಕಪೇಟೆಯಲ್ಲಿ ಸಿಗ್ತೀವಿ. ಫೈನಲಿ ಸೆಂಟ್ರಲ್ ಕಾಲೇಜ್ ಹತ್ರ ರೀಚ್ ಆದ್ವಿ. ಈಗ ಮೆಟ್ರೋಯಿಂದ ಹೋಗ್ತಾ ಇದ್ದೀವಿ, ಆಚೆ ಹೋಗಬೇಕು. ಸೊ ಸ್ಟಾರ್ಟಿಂಗಿಂದನೇ ಏನಾದರೂ ಇಷ್ಟ ಆಗುತ್ತಾ ಏನೋ ಗೊತ್ತಿಲ್ಲ, ಬಟ್ ನೋಡಬೇಕು. ಸೊ ಈಗ ಹೋಗ್ತಾ ಇದ್ದೀವಿ. ಸ್ವಲ್ಪ ಹಪ್ಪಿದೆ ಇದು,
ಲೇಟರು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಂಡ್ ಈಗ ರೀಚ್ ಆಗ್ತಾಯಿದ್ದೀವಿ. ನೋಡೋಣ ಏನು ತೊಗೋತೀವಿ, ಇಲ್ಲೆಲ್ಲಿ ಹೋಗ್ತೀವಿ ಎಲ್ಲ ನಿಮ್ಮ ಜೊತೆ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಕೊನೆವರೆಗೂ ಲಾಗ್ನ ವಾಚ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ. ಸೊ ನೈಟು ಮಧ್ಯರಾತ್ರಿ ಬೆಂಗಳೂರಲ್ಲಿ ತುಂಬ ಮಳೆ ಬಂದಿದೆ. ಸೊ ಮಳೆ ಬಂದರೆ ಬೆಂಗಳೂರಿನ ಪರಿಸ್ಥಿತಿ ಇದೆ ನೋಡಿ. ಫುಲ್ಲು ಕೆಸರು, ಓಡಾಡೋಕ್ಕೂ ಹಿಂಸೆ ಆಗ್ತಿತ್ತು. ನನಗೆ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು, ಅಯ್ಯೋ ಈ ಕೆಸರಲ್ಲಿ ಬರಬೇಕಿತ್ತ, ಓಡಾಡಬೇಕಿತ್ತ ಅಂತ ಫೀಲ್ ಆಗ್ತಿತ್ತು. ಅಷ್ಟು ಮಳೆ ಬಂದೆ. ಬಟ್ ಮಳೆ ಬಂದಿದ್ದೆ ಗೊತ್ತಾಗಿಲ್ಲ ನಮಗೆ, ಮಧ್ಯರಾತ್ರಿ ಬಂದಿದೆ ಮಳೆ. ಸೊ ಫುಲ್ಲು ಕೆಸರಾಗ್ಬಿಟ್ಟಿದೆ, ನೋಡ್ತಾ ಇರ್ಬೋದು. ಅಲ್ಲಲ್ಲೇ ಹಳ್ಳಗಳು, ಇದು ಮಾತ್ರ ಸರಿ ಹೋಗಲ್ಲ. ಸೊ ಫೈನಲಿ ನಾವು ಡ್ರೈ ಫ್ರೂಟ್ ಶಾಪ್ ಹತ್ರ ಬಂದ್ವಿ. ರೆಗ್ಯುಲರಾಗಿ ಹೋಗೋದು ಮೋಹಿತ್ ಡ್ರೈ ಫ್ರೂಟ್ ಶಾಪ್ ಅಂತ. ಸೊ ಇಲ್ಲಿಗೆ ಬಂದ್ವಿ. ಇವಾಗ ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ. ಲಾಸ್ಟಲ್ಲಿ ಸ್ಟೇಷ್ನರಿ ಶಾಪ್ ಹತ್ರ ಬಂದ್ವಿ. ನನ್ನ ತಂಗಿಗೆ ಏನೋ ಸ್ವಲ್ಪ ಐಟಮ್ ತೊಗೋಬೇಕಾಗಿತ್ತು, ಪೆನ್ಸು ಮತ್ತು ಪೇಪರ್ ಬಂಡಲ್, A4 ಶೀಟ್ ಬಂಡಲ್ ಬೇಕಾಗಿತ್ತು. ಸೊ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಸ್ಟೇಷ್ನರಿ ಶಾಪ್ ಹತ್ರ ಬಂದಿದ್ದೀವಿ. ರೆನಾಲ್ಡ್ಸ್ ಇರಲ್ಲ, ಚೆನ್ನಾಗಿ ಬರುತ್ತೆ. ಐಟಮ್ ಇರಲ್ಲ, ಬ್ಲೂ ಒಂದೇನಾ? ಬ್ಲೂ, ಬ್ಲ್ಯಾಕ್ ಕೂಡ ಬೇಕು. ಬ್ಲ್ಯಾಕ್ ಅಂತ ಬಾಕ್ಸ್ ಪೇಪರ್ B2B ಬರುತ್ತೆ. ಚೆನ್ನಾಗಿದ್ರೆ ಫೈನಲಿ ರೀಚ್ ಆದ್ವಿ RR ನಗರ್ ಮೆಟ್ರೋ ಸ್ಟೇಷನ್ಗೆ. ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ಗಾಡಿಗೆ ಓಡಾಡ್ತಾ ಇದೆಯಲ್ಲ. ಸೊ ನಾವು ಲಿಫ್ಟಲ್ಲಿ ಬರ್ತಾ ಇದ್ವಿ, ಬೇರೆ ಹೋಗ್ತಿದ್ವಿ. ಗಾಡಿ ಹತ್ರ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಮನೆಗೆ ಹೊರಡಬೇಕು. ಮಳೆ ಬರೋ ಥರ ಆಗ್ಬಿಟ್ಟಿದೆ, ಫುಲ್ಲು ನೋಡೋಕೆ ತೋಚ್ಕೊಂಡ್ಬಿಟ್ಟಿದೆ. ಸೊ ಫಸ್ಟು ಮನೆಗೆ ಹೋಗಬೇಕು. ವಾಯ್ಸು ಕೇಳಿಸ್ತಾ ಇಲ್ಲ ಅನಿಸುತ್ತೆ, ಡಿಸ್ಟರ್ಬೆನ್ಸು ನೋಡಿ, ಮೇನ್ ರೋಡ್ ಪಕ್ಕದಲ್ಲೇ ಇದೆಯಲ್ಲ. ಸೊ ಹಾಗಾಗಿ ಸೊ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಹೊರಡ್ತೀನಿ, ಗಾಡಿ ಇಟ್ಕೋಬೇಕು ಇವಾಗ. ಆಂದವೇ ಮನೆಗೆ ಹೋಗ್ತಾ ಗೋಲ್ಗಪ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿದ್ವಿ, ನಮ್ಮ ಏರಿಯಾ ಹತ್ರನೇ. ಸೊ ಹಾಗಾಗಿ ಗೋಲ್ಗಪ್ಪ ಎಲ್ಲ ತಿನ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ಬರೋಷ್ಟರಲ್ಲಿ ಅರೌಂಡ್ 4 o'clock ಏನೋ ಆಯಿತು ಅಂತ ಅನಿಸುತ್ತೆ ಮನೆಗೆ ಬರೋಷ್ಟರಲ್ಲಿ. ಸೊ ಬಂದ ತಕ್ಷಣ ಕಾಫಿ ಮಾಡಿಕೊಟ್ರು ಅಮ್ಮ. ತಲೆನೋವು ಬಂದುಬಿಟ್ಟಿತ್ತು, ಹೆವಿ ಕ್ರೌಡ್ ಇತ್ತು. ಇವತ್ತು ಸ್ಯಾಟರ್ಡೇ ಆದರೂ ಅಷ್ಟು ಜನ ಇದ್ದಾರೆ. ಅಂದರೆ ಇನ್ನು ಸಂಡೇ ಟೈಮಲ್ಲಂತೂ ಕಾಲಿಕ್ಕಕ್ಕೆ ಜಾಗ ಇರಲ್ಲ. ಈಗೆಲ್ಲ ಮದುವೆ ಸೀಸನ್ ಅಲ್ವಾ, ಸೊ ಆಬ್ವಿಯಸ್ಲಿ ಜನ ಇದ್ದೇ ಇರ್ತಾರೆ. ಸ್ವಲ್ಪ ನಿನ್ನೆ ಎಲ್ಲ ಮಳೆ ಇದ್ಬಿಟ್ಟಿತ್ತು, ಜಿರ್ಕ್ಲು ಓಡಾಡೋಕ್ಕಾಗ್ತಾ ಇರಲಿಲ್ಲ, ಇರಿಟೇಷನ್ ಆಗ್ತಿತ್ತು. ಸೊ ಏನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ. ಹೋಗಿದ್ದು ಮೇನ್ ಉದ್ದೇಶ ಅವನಿಗೆ ಡ್ರೈ ಫ್ರೂಟ್ಸ್ ತೊಗೋಬೇಕು ಅಂತ. ಹಾಗೆ ನನ್ನದೊಂದು ಸ್ಟೋನ್ ನೆಕ್ಲೆಸ್ ತೊಗೊಳ್ಳೋಣ ಅಂತ ಒಂದು ಡ್ರೆಸ್ ತೊಗೊಂಡಿದ್ದೀನಿ, ಗೌನು. ಸೊ ಅದಕ್ಕೆ ಮ್ಯಾಚಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಅದು ಸಿಕ್ಕಲಿಲ್ಲ. ಸಿಕ್ಕಿದ್ರೂ ಒಂದು ಚಿಕ್ಕ ಇದಕ್ಕೂ ಕಾಸ್ಟ್ಲಿ ಹೇಳ್ತಿದ್ರು, 1500 2000 ಆ ಥರ ಎಲ್ಲ ಇತ್ತು. ಸೊ ಅಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಏನೂ ತೊಗೊಳ್ಳಿಲ್ಲ. ಸೊ ಅವನಿಗೆ ಡ್ರೈ ಫ್ರೂಟ್ಸ್ ಅಷ್ಟೇ ತೊಗೊಂಡಿದ್ದು. ಇದು ಡ್ರೈ ಫ್ರೂಟ್ಸ್ ನನಗೆ ಆಗಲೇ ತೋರಿಸಿದ್ನಲ್ಲ, ಸೊ ಅದೇ ಶಾಪಲ್ಲಿ ನಾನು ರೆಗ್ಯುಲರ್ ಆಗಿ ತೊಗೊಳ್ಳೋದು. ಈ ಸರಿ ಏನೋ ಪ್ರೀಮಿಯಮ್ ಆಗಿ ಬಂದಿದೆ ಅಂತ ನನಗೆ ಈ ಸರಿ ಪಿಸ್ತಾ ತೊಗೊಬಂದೆ. ನಾನು ಪಿಸ್ತಾನ 1/2 kg ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ಖರ್ಜೂರ ಅರ್ಧ kg ತೊಗೊಂಡೆ. ಇದು 1/4 kg ಪ್ಯಾಕೆಟ್ ಬರುತ್ತೆ, 250 grams ಬರುತ್ತೆ. ಇದು MRP ಬಂದು 360 rupees ಇದೆ. ಬಟ್ ನಮ್ಗೆ ಅವ್ರು ಯಾಕೆ ಕೊಟ್ಟಿದ್ದು 250 ಹೋಲ್ಸೇಲ್ ಅಲ್ವಾ. ಸೊ ಹಾಗಾಗಿ 250 rupees ಬಿತ್ತು ನನಗೆ. ಸೊ ಹಾಗಾಗಿ 1/2 kg ತೊಗೊಂಡೆ, 500 ಆಯಿತು.
ಆ್ಯಂಡ್ ಇದು ಖರ್ಜೂರ ಬಂದು ಪ್ರೀಮಿಯಂ ಕ್ವಾಲಿಟಿನೇ. ನಾವು ಲಾಸ್ಟ್ ಟೈಮು ಬಾಕ್ಸಲ್ಲಿ ಬರುತ್ತಲ್ಲ ಆ ಥರ ತೊಗೊಂಡಿದ್ವಿ. ಸೊ ಅದಕ್ಕಿಂತ ಇದು ಸ್ವಲ್ಪ ಪ್ರೀಮಿಯಮ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇದನ್ನೇ ಪರ್ಚೇಸ್ ಮಾಡಿಕೊಂಡೆ. ಇದು ಬಂದು 315 MRP ಇದೆ. ಸೊ ಇದಕ್ಕೆ ನಾನು ಕೊಟ್ಟಿದ್ದು 200, ಅಂದರೆ ಹಾಫ್ ಕಿಲೋಗೆ 200 ಬಿತ್ತು, KG 400 ಬಿತ್ತು. ಇದಕ್ಕಿಂತ ಪ್ರೀಮಿಯಮು ಬರುತ್ತೆ, 1000-1500 ಆ ಥರ ರೇಂಜಲ್ಲೆಲ್ಲ ಇರುತ್ತೆ. ಬಟ್ ಇದು ಓಕೆ ಅಂತ ಅನ್ನಿಸ್ತು, ಅಂದರೆ ನಮ್ಮ ಒಂದು ಬಜೆಟ್ಗೆ. ಸೊ ಪ್ರೀಮಿಯಮ್ ಆಗಿ ಚೆನ್ನಾಗಿದೆ ಇದು. ಸೊ ಹಾಗಾಗಿ ಇದಿಷ್ಟೇ ಅನ್ನೋದು ಶಾಪಿಂಗ್ ಮಾಡಿದ್ದು. ಬಾದಾಮಿ ಮನೇಲೇ ಇದೆ. ಸೊ ಅವ್ನು ತಿನ್ಸೋದೇ ನಾನು 3 ಬಾದಾಮಿ, ಪಿಸ್ತಾ ಮತ್ತು ಖರ್ಜೂರ, ಈ 3 ಡ್ರೈ ಫ್ರೂಟ್ಸ್ನ ನಾನು ತಿನ್ಸೋದ್ರಿಂದ. ಸೊ ಈ 3 ಅಷ್ಟೇ ನಾನು ಪರ್ಚೇಸ್ ಮಾಡ್ಕೊಳ್ಳೋದು. ಆ್ಯಂಡ್ ನೆಕ್ಸ್ಟ್ ಬರ್ತಾ ನಾವು ಆನ್ ದ ವೇ ಟಾಪ್ಸ್ಗಳನ್ನ ತೊಗೊಬಂದ್ವಿ, ಅಂದರೆ ಡ್ರೆಸ್ಸು 3 ಪೀಸ್ ಸೆಟ್ ಡ್ರೆಸ್ಗಳನ್ನ ತೊಗೊಬಂದ್ವಿ. ಸೊ ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಈ ಒಂದು ಪಿಂಕ್ ಕಲರ್ದು ಸೊ ವರ್ತ್ ಅಂತ ಅನ್ನಿಸ್ತು ನನಗೆ 350. ಸೊ ಒಂದು ಟಾಪ್ಗೆ ನಾವು 300-350 ಕೊಡ್ತೀವಿ, ಇಲ್ಲ 250 ಕೊಡ್ತೀವಿ. ಸೊ ಇದು ಫುಲ್ ಸೆಟ್ ಬರುತ್ತೆ. ಸೊ ಈ ಥರ ನೆಕ್ ಹತ್ರ ಇಷ್ಟೇ ಡಿಸೈನ್ ಬರುತ್ತೆ, ಲೈನು. ಸೊ ಕಾಟನ್ ಸ್ವಲ್ಪ, ಅಂದರೆ ಪ್ಯೂರ್ ಕಾಟನ್ ಒಂದೊಂದು. ಇದು ಸ್ವಲ್ಪ ಪ್ಯೂರ್ ಕಾಟನ್ನೇ ಇದೆ ಇದು. ಸೊ ನೋಡ್ತಾ ಇರ್ಬೋದು, ಪಿಂಕ್ ಕಲರ್ ಇದು ಸ್ವಲ್ಪ ಮಲ್ಟಿ ಕಲರ್ ಥರ ಬಂದಿದೆ ಟಾಪು. ಪ್ಯಾಂಟು ಮತ್ತು ದುಪ್ಪಟ್ಟ ಬಂದು ರನ್ನಿಂಗಲ್ಲೇ ಇದೆ, ಅಂದರೆ ಟಾಪ್ ಯಾವ ಥರ ಬರುತ್ತೋ ಪಿಂಕಲ್ಲೇ ಇದೆ. ಕಾಟನ್ನು, ಪ್ಯೂರ್ ಕಾಟನ್ ದುಪ್ಪಟ್ಟ ಬಂದು ಲೆಂತಿ ಆಗಿದೆ. ನನಗೂ ಡೌಟ್ ಇತ್ತು, ಏನಿದು 350 ಹೇಳ್ತಾ ಇದ್ದಾರೆ ಅಂತ ಅಂದಾಗ ನನಗೂ ಡೌಟ್ ಆಯಿತು, ಅಂದರೆ ಡ್ಯಾಮೇಜ್ ಪೀಸ್ ಮಾಡ್ತಾ ಇದ್ದಾರಾ, ಇಲ್ಲ ಏನಾದರೂ ಲೆಂತ್ ಕಮ್ಮಿ ಇರುತ್ತಾ, ನನಗೆ ಅದು ಡೌಟ್ ಇತ್ತು. ಸೊ ಅಲ್ಲಿ ಕ್ಲಿಯರ್ ಮಾಡಿಕೊಂಡೆ. ದುಪ್ಪಟ್ಟ ಎಲ್ಲ ಚೆನ್ನಾಗಿದೆ. ಸೊ ಈ ಒಂದು ಸೆಟ್ಟು ನಾನು ತೊಗೊಂಡೆ. ಆ್ಯಂಡ್ ಇನ್ನೂ ಒಂದು ಸೆಟ್ಟು ಇದು. ಸೊ ಇದು ಅಷ್ಟೇ, ಇಷ್ಟೇ ಬರೋದು ಡಿಸೈನು, ಕಾಣಿಸ್ತಿದೆಯಾ. ಸೊ ಈ ಒಂದು ಪೀಸ್ ಬಂದು ಕ್ರೀಮ್ ಕಲರ್ ಇದೆ, ಇದು ಸ್ವಲ್ಪ ಕ್ರೀಮಿಶ್ ಥರ, ಸ್ವಲ್ಪ ಯೆಲ್ಲೋಯಿಶ್ ಥರ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಪಿಂಕಲ್ಲೇ ಡಾರ್ಕ್ ಪಿಂಕ್ ಥರ ಪ್ಯಾಂಟು ವಿತ್ ದುಪ್ಪಟ್ಟ ಬಂದಿದೆ. ಸೊ ಈ ಒಂದು ಸೆಟ್ ತೊಗೊಂಡೆ. ಇದು ನಮ್ಮ ಅಮ್ಮಗೆ ಅಂತ ತೊಗೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಬ್ಲೂನಲ್ಲಿ ತೊಗೊಂಡೆ. ಆ್ಯಕ್ಚುಲಿ ನಾನು ಇದನ್ನು ಪಿಂಕಲ್ಲೇ ತೊಗೊಂಡಿದ್ದೆ. ಸೊ ಎಲ್ಲ ಪಿಂಕೇ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ, ಇದೊಂದು ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲೂನಲ್ಲಿ ತೊಗೊಂಡಿದ್ದೀನಿ. ಸೇಮ್ ಡಿಸೈನಲ್ಲೇ ಫ್ರಂಟಲ್ಲಿ. ಸೊ ಇದು ಕಲರ್ ಚೇಂಜ್ ಅಷ್ಟೇ, ಬ್ಲೂ ಬರುತ್ತೆ, ಅಂದರೆ ಒಂಥರ ಸ್ಕೈ ಬ್ಲೂ ಥರ ಇದೆ. ಸೊ ಲೆಂತಿ ಆಗಿದೆ. ಕಾಟನ್ನೇ, ಪ್ಯೂರ್ ಕಾಟನ್ನೇ, ಮಿಕ್ಸಿಂಗ್ ಏನಿಲ್ಲ ಇದರಲ್ಲಿ, ಪ್ಯೂರ್ ಕಾಟನ್ ಇದೆ. ಪ್ಯಾಂಟು ಅಷ್ಟೇ ಈ ಖಾದಿ ಕಾಟನ್ ಥರ ಬರುತ್ತೆ ಗೊತ್ತಾ, ಆ ಥರ ಇದೆ ಇದು ಕಾಟನ್ನು, ಪ್ಯೂರ್ ಕಾಟನ್ನು. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ತೊಗೊಂಡೆ, ಡೈಲಿ ವೇರ್ ಹಾಕೋಬೋದಲ್ಲ ಅಂತ ಹೇಳಿಬಿಟ್ಟು. ಸೊ ದುಪ್ಪಟ್ಟ ಬಂದು ಬ್ಲೂ ಕಲರು, ಪ್ಲೇನಲ್ಲೇ ಬರುತ್ತೆ. ಸ್ವಲ್ಪ ಡಿಸೈನ್ ಬಂದಿದೆ. ಪ್ಯಾಂಟ್ ಮಾತ್ರ ಎಲ್ಲ ಇದಕ್ಕೆ ಪ್ಲೇನ್ ಬಂದಿದೆ. ಇದೊಂದು ಸೆಟ್ ತೊಗೊಂಡೆ. ಆ್ಯಂಡ್ ಇದೊಂದು ಪಿಂಕ್ ಕಲರ್ ಟಾಪ್ನ ಇದು ನನ್ನ ತಂಗಿ ಪರ್ಚೇಸ್ ಮಾಡಿಕೊಂಡು. ಸೊ ಅವಳು ಬೇರೆ ಇಷ್ಟಪಟ್ಟಿದ್ದು, ಬಟ್ ಅದಕ್ಕೆ ಬ್ಲ್ಯಾಕ್ ದುಪ್ಪಟ್ಟ ಬಂದಿತ್ತು ಅಂದರೆ ನಾನು ಬೇಡ ಅಂತ ಹೇಳಿದೆ. ಸೊ ಹಾಗಾಗಿ ರನ್ನಿಂಗಲ್ಲೇ ಪಿಂಕು, ಇದರಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಇದೆ, ಸ್ವಲ್ಪ ಏನೋ ಮಣಿ ಥರ ಎಲ್ಲ ಹಾಕಿ ಡಿಸೈನ್ ಮಾಡಿದ್ದಾರೆ, ಗ್ಲಾಸ್ ವರ್ಕ್ ಥರ ಮಾಡಿ ಚೆನ್ನಾಗಿದೆ. ರನ್ನಿಂಗ್ ಇದು ನನಗೆ ಇಷ್ಟ ಆಯಿತು. ಬಟ್ ಈ ಒಂದು ಕಲರಲ್ಲಿ ಡಿಸೈನಲ್ಲಿ ನನ್ನ ಸೈಜ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಒಂಥರ ತೊಗೊಳಕ್ಕಾಗಿಲ್ಲ. ಇವಳಿಗೆ ಸೇಮ್ ಪಿಂಕ್ ಕಲರ್ ಪ್ಯಾಂಟು ಆ್ಯಂಡ್ ದುಪ್ಪಟ್ಟ, ಪ್ಲೇನ್ ಪ್ಯಾಂಟು. ಸೊ ಚೆನ್ನಾಗಿದೆ. 4 ಕಾಟನ್ ದುಪ್ಪಟ್ಟ, ಕಾಟನ್ ಡ್ರೆಸ್ಸಸ್ಸೇ. ಸೊ ಇಷ್ಟೇ ನಾನು ಪರ್ಚೇಸ್ ಮಾಡಿದ್ದು, ಏನು ತೊಗೊಂಬರಲಿಲ್ಲ. ಸೊ ಇಷ್ಟೊತ್ತಿಗೆ ಆಚೆಗೆ ಬರ್ತೀವಿ ಅನ್ನೋ ಥರ ಕಾಯ್ತಾ ಇದ್ವಿ ನಾವು. ಸೊ ಹಾಗಾಗಿ ಇಷ್ಟನ್ನೇ ತೊಗೊಬಂದಿದ್ದು. ಸೊ ಇಲ್ಲಿಗೆ ನನ್ನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಡಿಲೇ ಮಾಡಿದೆ ವೀಡಿಯೋಸ್ ಅಪ್ಲೋಡ್ ಮಾಡೋದು. ಸೊ ನೆಕ್ಸ್ಟ್ ಇನ್ನೂ ವೀಡಿಯೋಸು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಅಟ್ಲೀಸ್ಟ್ ಶಾರ್ಟ್ಸ್ ಆದರೂ ವೀಡಿಯೋಸ್ ಆಗ್ತಾ ಇರ್ತೀನಿ, ಓಕೆನಾ. ಶಾರ್ಟ್ ವೀಡಿಯೋಸ್ ಅಂತೂ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಇಷ್ಟೇ. ಸೊ ಇಲ್ಲಿಗೆ ನನ್ನ ಚಿಕ್ಕಪೇಟೆ ಶಾಪಿಂಗ್ ಮುಗೀತು. ಇಲ್ಲಿಗೆ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.